ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್. ನಾನು ಇವತ್ತು ಸಕ್ಕ ಟೇಸ್ಟಿಯಾಗಿ ಟೊಮೆಟೊ ಕಾಯಿ ಚಟ್ನಿ ಹಾಗೆ ರಾಗಿ ರೊಟ್ಟಿನ ತೋರಿಸ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಮಾತ್ರ. ಹಾಗಿದ್ರೆ ಬನ್ನಿ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಿದ್ರೆ ಬನ್ನಿ ಇವಾಗ ಇಲ್ಲಿ ಟೊಮೆಟೊ ಕಾಯಿ ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಈ ಟೊಮೆಟೊ ಕಾಯಿ ಚಟ್ನಿ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಹಾಗೆ ಸ್ಟವ್ ಆನ್ ಮಾಡಿದ್ದೀನಿ. ಇಲ್ಲಿ 2 ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. 2 ಸ್ಪೂನ್ ಸಾಕಾಗುತ್ತೆ ಈ ಚಟ್ನಿಗೆ. ಈ ಥರ ಹುರಿದ್ಮೇಲೆ ಇದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಹುಚ್ಚಳ ಪುಡಿ ಹಾಕ್ಕೊತಾ ಇದ್ದೀನಿ. ಹುಚ್ಚಳ ಪುಡಿ ಚಟಪಟ ಅಂದ ತಕ್ಷಣ ಇದಕ್ಕೆ ಕಾಯಾಗಿರುವಂತಹ ಟೊಮೆಟೊನ ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ಟೊಮೆಟೊ ಕಾಯಾಗಿನೇ ಇರಬೇಕು, ಹಣ್ಣಾಗಿರ್ಬಾರ್ದು. ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಈ ಥರ ಇದ್ದರೆ ಸಾಕಾಗುತ್ತೆ. ಈ ಥರ ಇರೋಂತಹ ಟೊಮೆಟೊನ 3 ತೊಗೊಂಡಿದ್ದೀನಿ ನಾನು. ನಿಮಗೆ ಜಾಸ್ತಿ ತಿಂತೀವಿ ಅಂದರೆ ನೀವು ಜಾಸ್ತಿನೂ ಸಹ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬಹುದು. ಹಾಗೆ ಅದ್ರ ಜೊತೆಗೆ ಖಾರಕ್ಕೆ ತಕ್ಕಂಗೆ ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಇಂಚು ಶುಂಠಿ, 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇಲ್ಲಿ ಅವಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಈ ಟೈಮಲ್ಲಿ ನೀವು ಶೇಂಗಾ ಹಾಕೊಂಡ್ಬಿಟ್ರೆ ಶೇಂಗಾ ನೀಟಾಗಿ ಫ್ರೈ ಆಗೋಲ್ಲ. ಅದಕ್ಕೆ ಶೇಂಗಾ ಹಾಗೆ ಈಗ ಹುಚ್ಚಳನ್ನ ನೀಟಾಗಿ ಫಸ್ಟಿಗೆ ರೋಸ್ಟ್ ಮಾಡ್ಕೊಂಬಿಟ್ರೆ ಅದು ಚಟಪಟ ಅಂತ ಸಿಡಿದ್ಬಿಟ್ಟು ನೀಟಾಗಿ ಹುರಿದುಕೊಂಡಿರುತ್ತೆ. ಅದಾದ ನಂತರ ಈ ಪದಾರ್ಥಗಳನ್ನ ಸೇರಿಸ್ಕೊಳ್ಳಿ. ಹಾಗೆ ನೋಡಿ ಎಣ್ಣೆ ಹಾಕಿದ ನಂತರ ಇದು ಪೂರ್ತಿಯಾಗಿ ಹಾಕಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಟೊಮೊಟೊ ನೀಟಾಗಿ ಬಾಡ್ಕೋಬೇಕು. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ಅಷ್ಟಾದರೆ ಸಾಕು. ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡೋಣ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ಇದು ತಣ್ಣಗಾಗೋ ಅಷ್ಟರಲ್ಲಿ ರಾಗಿ ರೊಟ್ಟಿ ಮಾಡ್ಕೊಂಬಿಡೋಣ. ರಾಗಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನೀರನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ನೀರು ಬಿಸಿ ಆದ ನಂತರ 1 ಕಪ್ಪು ರಾಗಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 1 ಕಪ್ ರಾಗಿ ಹಿಟ್ಟಿಗೆ 1 ಕಪ್ಪು ನೀರನ್ನ ಹಾಕ್ಕೊಂಡಿದ್ದೀನಿ. ಅಷ್ಟಾದರೆ ಸಾಕಾಗುತ್ತೆ. ಇದನ್ನ ಇವಾಗ ನೀಟಾಗಿ ಕಲಿಸ್ಕೋಬೇಕು. 1 ಗಂಟೆ ಇಲ್ಲದೆ ಹಾಗೆಯೇ ಕಲಿಸ್ಕೊಂಬಿಡೋಣ. ನಮಗೆ ಇಲ್ಲಿ ರಾಗಿ ಹಿಟ್ಟು ಬೆಂದ್ಕೋಬಾರ್ದು, ನೀಟಾಗಿ ಹೊಂದ್ಕೊಂಡ್ರೆ ಸಾಕಾಗುತ್ತೆ. ನಾನು ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಆದರೆ ಸಾಕು. ನಮಗೆ ಇಲ್ಲಿ ಯಾವುದೇ ಹಿಟ್ಟು ಬೆಂದ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇಷ್ಟಾದಮೇಲೆ ನಾನಿಲ್ಲಿ ಸ್ಟವ್ ಆಫ್ ಮಾಡಿ ಹಿಟ್ಟನ್ನ ತೆಗಿತಾ ಇದ್ದೀನಿ. ಹಾಗೆ ಇದಾದ ನಂತರ ಇಲ್ಲಿ ಇವಾಗ ಹಿಟ್ಟನ್ನ ನಾನು ಸಿಲ್ಲಿಂಗ್ ಮೇಲೇ ಹಾಕ್ಕೊಂಡು ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಸಿಲ್ಲಿಂಗಿಗೆ ಹಸಿ ಹಿಟ್ಟನ್ನ ಹಾಕ್ಕೊಂಡು ನಾವೇನೋ ಬೇಯಿಸ್ಕೊಂಡಿದ್ವಲ್ಲ ಹಿಟ್ಟು, ಆ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪನೇ ಕೈಗೆ ನೀರು ಅದ್ಕೊಂಡು ರೊಟ್ಟಿ ಹದಕ್ಕೆ ಬರೋ ಥರ ಕಲಿಸ್ಕೋಬೇಕಾಗತ್ತೆ. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರು ಹಾಕುವಂತಹ ಅವಶ್ಯಕತೆ ಏನಿರಲ್ಲ. ನೋಡಿ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಇದೇ ಥರನೇ ಮಾಡಿ. ಕೈಗೆ ಮಾತ್ರ ಒಂದು ಸ್ವಲ್ಪ ನೀರನ್ನ ಅದ್ಕೊಳ್ಳಿ, ಯಾಕಂದರೆ ಬಿಸಿ ಇರೋ ಕಾರಣಕ್ಕೆ ಕೈ ಸುಡಬಾರ್ದು ಅನ್ನೋದಕ್ಕೆ ಇಲ್ಲಿ ನೀರನ್ನ ಅದ್ಕೋಬೇಕಾಗತ್ತೆ. ನೋಡಿ ಈ ಥರ ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡು ಇಟ್ಕೊಳ್ಳಿ. ಇವಾಗ ನಿಮಗೆ ರೊಟ್ಟಿ ಎಷ್ಟು ದಪ್ಪ ಬೇಕು ಹಾಗೆ ಎಷ್ಟು ಅಗಲ ಬೇಕು ನೋಡಿಕೊಂಡು ಇಲ್ಲಿ ಒಂದು ರೊಟ್ಟಿಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಒಬ್ಬಟ್ಟು ಮಾಡೋವಂತಹ ಪೇಪರ್ ತೊಗೊಂಡಿದ್ದೀನಿ. ಸಿಲ್ಲಿಂಗ್ ಮೇಲೆ ಮಾಡ್ಕೊತಾ ಇಲ್ಲ. ನಿಮ್ಮ ಹತ್ರ ಈ ಥರ ಒಬ್ಬಟ್ಟು ಪೇಪರ್ ಇಲ್ಲ ಅಂದರೆ ನೀವು ಕಾಟನ್ ಬಟ್ಟೆಯಲ್ಲೂ ಸಹ ಮಾಡ್ಕೋಬಹುದು. ಹಾಗೆ ನಾವು ತೊಗೊಂಡಿರೋಂತಹ ರೊಟ್ಟಿ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಚಪಾತಿನ ಯಾವ ಥರ ಲಟ್ಟಿಸ್ಕೋತೀವಲ್ವ ಆ ಥರನೇ ಲಟ್ಟಿಸ್ಕೋಬೇಕಾಗುತ್ತೆ. ತುಂಬಾ ಸುಲಭ ಈ ರಾಗಿ ರೊಟ್ಟಿ ಮಾಡೋದು. ನಮ್ಮ ಮನೇಲಿ ಇದೇ ಥರನೇ ಮಾಡೋದು. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ನೋಡಿ ನಾನಿಲ್ಲಿ ಇಷ್ಟು ದಪ್ಪದಾಗಿ ಹಾಗೆ ಇಷ್ಟು ತೆಳುವಾಗಿ ನಾದ್ಕೊಂಡಿದ್ದೀನಿ. ಹಾಗೆ ಇದನ್ನು ಮಾಡೋ ಅಷ್ಟರಲ್ಲೂ ಸಹ ಹಂಚು ಸಹ ಬಿಸಿಗೆ ಇಟ್ಕೊಂಡಿದ್ದೆ. ನೋಡಿ ಹಂಚಿಗೆ ಈ ಥರ ನೀರು ಹಾಕಿದ್ರೆ ಹಂಚಿಂದ ಹೊಗೆ ಬರಬೇಕು. ಆವಾಗ ಹಂಚು ನೀಟಾಗಿ ಕಾದಿದೆ ಅಂತ ಅರ್ಥ. ಹಾಗೆ ನಾವು ಏನು ಮಾಡ್ಕೊಂಡಿದ್ವಲ್ಲ ರೊಟ್ಟಿ, ಅದನ್ನು ಹಂಚು ಮೇಲೆ ಹಾಕ್ಕೊಂಡು ಒಂದು ಸೈಡಿಗೆ ನೀರನ್ನ ಹತ್ಕೋಬೇಕಾಗತ್ತೆ. ಯಾಕಂದರೆ ನಾವಿಲ್ಲಿ ಹಿಟ್ಟನ್ನ ಮೊದಲಿಗೆ ಹಸಿಯಾಗಿ ಬೆನ್ಸ್ಕೊಂಡಿರ್ತೀವಿ, ಇನ್ನೂ ಹಸಿಯಾಗಿರುತ್ತೆ. ಅದಕ್ಕೆ ಬೇಯೋದಕ್ಕೆ ನೀರು ಬೇಕಾಗುತ್ತಲ್ವ, ಅದಕ್ಕೆ ಮೇಲ್ಗಡೆಯಲ್ಲಿ ನೀರನ್ನ ಹತ್ಕೊತಾ ಇದ್ದೀನಿ. ಹಾಗೆ ಇವಾಗ ಇದು ಒಂದು ಸೈಡು ನೀಟಾಗಿ ಬೆಂದ್ಕೊಂಡಿದೆ. ಇದನ್ನು ತಿರುವಾಕೋಬೇಕಾಗುತ್ತೆ. ತಿರುವಾಕೊಂಡು ನೀಟಾಗಿ ಇನ್ನೊಂದು ಸೈಡು ಸಹ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಒಂದು ಸೈಡು ನಾವೇನು ತಿರುವಾಕಿದ್ವಲ್ಲ ಹಂಚಿಗೆ, ಅದು ನೋಡಿ ಯಾವ ಥರ ಬೆಂದಿದೆ ಅಂತ. ಎಲ್ಲೂ ಹಿಟ್ಟು ಹಸಿಯಾಗಿದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಹಾಗೆ ಹಂಚೋದು ಇಲ್ಲ, ನೀಟಾಗಿ ಬೆಂದ್ಕೊಂಡಿರುತ್ತೆ. ಹಾಗೆ ಇನ್ನೊಂದು ಸೈಡು ಸಹ ನೀಟಾಗಿ ಬೆಂದ್ಕೊಂಡಿರುತ್ತೆ. ಈ ಹಂತದಲ್ಲಿ ನಮಗೆ ಬೇಕಾದರೆ ಇಲ್ಲಿ ಎಣ್ಣೆ ಅಂದರೆ ಎಣ್ಣೆ ಹಾಕೋಬೋದು, ಇಲ್ಲ ತುಪ್ಪ ಆದರೆ ತುಪ್ಪ ಹಾಕೋಬೋದು. ನಾನಿಲ್ಲಿ ಎಣ್ಣೆನೇ ಹಾಕ್ಕೊತಾ ಇದ್ದೀನಿ. ಈ ಥರ ಎಣ್ಣೆ ಹಾಕ್ಕೊಂಡು 2 ಸೈಡು ಸಹ ಬೇಯಿಸ್ಕೊಂಬಿಡಿ. ನೋಡಿ ರೆಡಿ ಆಯಿತು ಸೂಪರ್ ಟೇಸ್ಟಿಯಾಗಿರೋಂತಹ ರಾಗಿ ರೊಟ್ಟಿ. ನೀವು ಈ ರೊಟ್ಟಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಹಾಗೆ ಲಂಚ್ ಬಾಕ್ಸಿಗೂ ಸಹ ಮಾಡಿ ಕಳಿಸ್ಬಹುದು. ಬೆಳಗ್ಗೆ ಯಾವ ಥರ ಸಾಫ್ಟಾಗಿರುತ್ತೆ ಅಲ್ವಾ, ಮಧ್ಯಾಹ್ನಕ್ಕೂ ಸಹ ಅದೇ ಸಾಫ್ಟಾಗಿ ಅಷ್ಟೇ ರುಚಿಯಾಗಿ ಈ ರಾಗಿ ರೊಟ್ಟಿ ಇರುತ್ತೆ. ನೋಡಿ ಇಷ್ಟ ಆದರೆ ರಾಗಿ ರೊಟ್ಟಿ ರೆಡಿ ಆಯಿತು ಅಂತ. ನಾನು ಮೊದಲಿಗೆ ಇಲ್ಲಿ ಎಲ್ಲ ರಾಗಿ ರೊಟ್ಟಿನೂ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ರಾಗಿ ರೊಟ್ಟಿ ಎಲ್ಲ ಮಾಡಾದಮೇಲೆ ಚಟ್ನಿಗೂ ಸಹ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಲ್ವ, ಚಟ್ನಿನ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನಾವೇನು ಮೊದಲೇ ಹುರಿದಿಟ್ಕೊಂಡಿದ್ವಲ್ಲ ಚಟ್ನಿಗೆ ಅದೆಲ್ಲ ಇವಾಗ ನೀಟಾಗಿ ತಣ್ಣಗಾಗಿದೆ. ತಣ್ಣಗಾಗಿರೋಂತಹ ಈ ಚಟ್ನಿ ಮಿಕ್ಸರ್ ಏನಿದೆಯಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಿಮಗೆ ಬೇಕಾದರೆ ಇಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೋಬಹುದು. ನಾನೇನು ಅರಿಶಿನ ಪುಡಿ ಏನು ಸೇರಿಸ್ಕೊಂಡಿಲ್ಲ. ಇದನ್ನ ಇವಾಗ ನೀರು ಹಾಕ್ದೇ
ರುಬ್ಕೊಂಡು ತೊಗೊಂಬರ್ಬೇಕು. ನೀರು ಹಾಕಿದ್ರೆ ತುಂಬ ನೀರು ಆಗಿಬಿಡುತ್ತೆ ಚಟ್ನಿ, ಆವಾಗ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗೆ ರಾಗಿ ರೊಟ್ಟಿ ಜೊತೆ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಇಲ್ಲಿ ನಾನು ನೀರೇನು ಹಾಕೊತ ಇಲ್ಲ, ಹಾಗೇನೇ ರುಬ್ಕೊಂಡು ತೊಗೊಂಬಂದಿದ್ದೀನಿ. ನೋಡಿ, ರುಬ್ಕೊಂಡು ತೊಗೊಂಬಂದ್ಮೇಲೆ ಈ ಥರ ಕಾಣ್ತಾ ಇದೆ. ಇಷ್ಟ ಆದರೆ ಟೊಮೆಟೊ ಕಾಯಿ ಚಟ್ನಿನೂ ಸಹ ರೆಡಿ ಆಯಿತು ಅಂತ. ಸೂಪರ್ ಟೇಸ್ಟಿಯಾಗಿತ್ತು, ಹಾಗೆ ಸೂಪರ್ ಕಾಂಬಿನೇಷನ್ ಆಗಿತ್ತು. ನೀವು ಯಾವಾಗಲೂ ರಾಗಿ ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ತಿಂದಿರ್ತೀರ ಅಥವಾ ಹುಚ್ಚಳ ಚಟ್ನಿ ತಿಂದಿರ್ತೀರಲ್ವ, ಒಂದು ಸರಿನಾದರೂ ನೀವು ಈ ಟೊಮೆಟೊ ಕಾಯಿ ಚಟ್ನಿ ಜೊತೆಗೆ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಇದು ರಾಗಿ ರೊಟ್ಟಿಗಲ್ದೇ ಬಿಸಿ ಚಪಾತಿ ಹಾಗೆ ಬಿಸಿ ಜೋಳದ ರೊಟ್ಟಿಗೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದಲ್ಲದೆ ಬಿಸಿ ರೈಸಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಕಲ್ಸ್ಕೊಂಡು ತಿಂತಾಯಿದ್ರೆ ಆಹಾ ಸೂಪರಾಗಿತ್ತು. ನಮ್ಮ ಮನೇಲಿ ಮಾತ್ರ ಈ ಚಟ್ನಿ ಮಾಡಿದರೆ ಪಲ್ಯ ಮಾಡೋಂತಹ ಅವಶ್ಯಕತೆನೇ ಇರಲ್ಲ. ಚಟ್ನಿ ಇದೆಲ್ಲ ಸಾಕು ಅಂತ ಹೇಳ್ಬಿಟ್ಟು ಚಟ್ನಿ ಮಾತ್ರ ತಿಂತಾಯಿದ್ರು. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಟೊಮೆಟೊ ಕಾಯಿ ಚಟ್ನಿನೂ ಮಾತ್ರ. ನೋಡಿ, ರೆಡಿ ಆಯಿತು ಸೂಪರ್ ಟೇಸ್ಟಿಯಾಗಿರುವಂತಹ ಟೊಮೆಟೊ ಕಾಯಿ. ನೀವು ಇದನ್ನು ಆರಾಮಾಗಿ ಫ್ರಿಜ್ಜಲ್ಲಿ ಇಡ್ದೇನೆ 2 ರಿಂದ 3 ದಿನ ಇಟ್ಕೊಂಡು ತಿನ್ಬೋದು. ಇವತ್ತು ಮಾಡಿರೋಂತಹ ಚಟ್ನಿ ನಾಳೆಗೆ ಈ ಟೊಮೆಟೊ ಹಾಕಿರೋದ್ರಿಂದ ಹುಳಿ ಹುಳಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನೀವು ಇದಕ್ಕೆ ಮೇಲೊಗ್ಗರಣೆಯನ್ನು ಸಹ ಕೊಟ್ಕೋಬೋದು. ನಾನಿಲ್ಲಿ ಕೊಟ್ಟಿಲ್ಲ, ನಿಮ್ಗೆ ಇಷ್ಟ ಇದ್ದರೆ ಕೊಡ್ಬೋದು. ನೋಡಿ, ಇಷ್ಟ ಆದರೆ ಟೊಮೆಟೊ ಕಾಯಿ ಚಟ್ನಿ ರೆಡಿ ಆಯಿತು ಅಂತ. ಹಾಗೆ ರಾಗಿ ರೊಟ್ಟಿನೂ ಸಹ ರೆಡಿಯಾಗಿದೆ. ಈ ರಾಗಿ ರೊಟ್ಟಿ ಹಾಗೆ ಟೊಮೆಟೊ ಕಾಯಿ ಚಟ್ನಿ ಜೊತೆಗೆ ಸ್ವಲ್ಪ ಬೆಣ್ಣೆನೋ ಅಥವಾ ತುಪ್ಪನ ಹಾಕೊಂಡು ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ. ನೀವು ಸಹ ನಾನು ಮಾಡಿರುವಂತಹ 2 ರೆಸಿಪಿನ ಮನೆಯಲ್ಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.